ನಮಸ್ಕಾರ. ಬನ್ನಿ, ಇವತ್ತಿನ ಟಾಪ್ 10 ಪ್ರಚಲಿತ ವಿದ್ಯಮಾನಗಳನ್ನು ಕೆಲವೇ ನಿಮಿಷಗಳಲ್ಲಿ ಪಟಾಪಟ್ ಅಂತ ತಿಳ್ಕೊಳ್ಳೋಣ. ಇದು ಬರೀ ಪ್ರಶ್ನೆ ಉತ್ತರ ಅಷ್ಟೇ ಅಲ್ಲ, ಪ್ರತಿಯೊಂದು ಸುದ್ದಿಯ ಹಿಂದಿರುವ ಇಂಟ್ರೆಸ್ಟಿಂಗ್ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಸರಿ, ಹಾಗಾದರೆ ಶುರು ಮಾಡೋಣವಾ? ಮೊದಲನೇದಾಗಿ ನಮ್ಮ ದೇಶದ ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ನೋಡೋಣ. ಇವು ಬರೀ ಸರ್ಕಾರದ ಘೋಷಣೆಗಳಲ್ಲ, ದೇಶದ ಕೋಟ್ಯಾಂತರ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥ ಹೆಜ್ಜೆಗಳು. ಮೊದಲನೇ ಪ್ರಶ್ನೆ ಇಲ್ಲಿದೆ, ನಿಮ್ಮ ಹಣ ನಿಮ್ಮ ಹಕ್ಕು. ಈ ಅಭಿಯಾನದ ಮುಖ್ಯ ಉದ್ದೇಶ ಏನು? ಹೊಸ ಸಾಲ ಕೊಡೋದಕ್ಕ ಅಥವಾ ಶೇರ್ ಮಾರ್ಕೆಟ್ ಬಗ್ಗೆ ಪಾಠ ಮಾಡೋದಕ್ಕ? ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ ಬ್ಯಾಂಕ್ ಮತ್ತೆ ಇನ್ಶೂರೆನ್ಸ್ನಲ್ಲಿ ಯಾರು ಕ್ಲೇಮ್ ಮಾಡದ ಹಣವಿದೆಯೋ ಅದನ್ನ ಅದರ ವಾರಸುದಾರರಿಗೆ ವಾಪಸ್ ಕೊಡೋದು. ಇದರ ಹಿಂದೆ ಇರೋ ಕಥೆ ಏನು ಅಂತ ನೋಡೋಣ ಬನ್ನಿ. ಒಂದು ವಿಷಯ ಗೊತ್ತಾ? ನಮ್ಮ ದೇಶದ ಬ್ಯಾಂಕ್ಗಳಲ್ಲಿ ಸುಮಾರು 78,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣಕ್ಕೆ ಯಾರೂ ವಾರಸುದಾರರೇ ಇಲ್ವಂತೆ. ಹಬ್ಬ, ಎಂಥ ದೊಡ್ಡ ಮೊತ್ತ ಅಲ್ವಾ? ಇದು ಬಹುಶಃ ನಮ್ಮ ಹಿರಿಯರ ದುಡ್ಡೇ ಆಗಿರ್ಬೋದು. ಸೊ ಇದೇ ಸಮಸ್ಯೆಯನ್ನ ಬಗೆಹರಿಸೋಕೆ ಈ ಅಭಿಯಾನ ಶುರುವಾಗಿದೆ. UGAM, ಬೀಮಾ ಭರೋಸಾ ಈ ತರಹದ ಪೋರ್ಟಲ್ಗಳನ್ನು ಬಳಸಿ ಈಗ ಆ ಕಳೆದು ಹೋದ ಹಣವನ್ನು ಹುಡುಕಿ ವಾಪಸ್ ಪಡೆಯೋದು ತುಂಬಾನೇ ಸುಲಭ ಆಗಿದೆ. ಮುಂದಿನ ಪ್ರಶ್ನೆ ಅಡುಗೆ ಮನೆಗೆ ಸಂಬಂಧಿಸಿದ್ದು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2025ರ ಕೊನೆಯ ಹೊತ್ತಿಗೆ ಯಾವ ದೊಡ್ಡ ಮೈಲಿಗಲ್ಲನ್ನ ಮುಟ್ಟಿತು? ಇದಕ್ಕೆ ಉತ್ತರ ಬಿ, 10 ಕೋಟಿ 35 ಲಕ್ಷ LPG ಸಂಪರ್ಕಗಳನ್ನ ಕೊಟ್ಟು ಇನ್ನೂ 25 ಲಕ್ಷ ಹೊಸ ಕನೆಕ್ಷನ್ಗಳಿಗೆ ಅನುಮೋದನೆ ಕೊಟ್ಟಿದೆ. ಇದು ಬರೀ ಒಂದು ನಂಬರ್ ಅಲ್ಲ, ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ಈ ನಂಬರ್ಗಳು ಉಜ್ವಲ ಯೋಜನೆಯ ಸಕ್ಸೆಸ್ ಸ್ಟೋರಿಯನ್ನೇ ಹೇಳ್ತಾವೆ. ನೋಡಿ, 10 ಕೋಟಿಗಿಂತ ಹೆಚ್ಚು ಕುಟುಂಬಗಳಿಗೆ ಹೊಗೆಯಿಂದ ಮುಕ್ತಿ ಸಿಕ್ಕಿದೆ. ಪ್ರತಿ ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ ಇರೋದ್ರಿಂದ ಇದು ಜನರಿಗೆ ಕೈಗೆಟುಕುತ್ತೆ. ಅಷ್ಟೇ ಅಲ್ಲ, ಜನರ ಸೇಫ್ಟಿಗೂ ಇಂಪಾರ್ಟೆನ್ಸ್ ಕೊಟ್ಟು 12 ಕೋಟಿಗಿಂತ ಹೆಚ್ಚು ಸೇಫ್ಟಿ ಚೆಕ್ಗಳನ್ನು ಮಾಡಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ ಸಾರ್ವಜನಿಕ ಆರೋಗ್ಯದ ಬಗ್ಗೆ. ಭಾರತವನ್ನ TB ಮುಕ್ತ ಮಾಡೋಕೆ ಸರ್ಕಾರ ಇಟ್ಟಿರೋ ಟಾರ್ಗೆಟ್ ಇಯರ್ ಯಾವುದು? ಇಡೀ ಪ್ರಪಂಚದ ಗುರಿ 2030, ಆದರೆ ಭಾರತ ಅದಕ್ಕಿಂತ ಬೇಗ ಈ ಗುರಿ ಮುಟ್ಟಬೇಕು ಅಂತ ನಿರ್ಧರಿಸಿದೆ. ಸೊ ಸರಿಯಾದ ಉತ್ತರ ಬಿ, 2027. ನಿಜಕ್ಕೂ ಇದೊಂದು ದೊಡ್ಡ ಗುರಿ. 2027ರ ಟಾರ್ಗೆಟ್ ರೀಚ್ ಆಗೋಕೆ ಭಾರತ ಬರೀ ಹಳೆ ವಿಧಾನಗಳನ್ನೇ ಬಳಸ್ತಾ ಇಲ್ಲ. ನೀಕ್ಷಯ್ ಮಿತ್ರ ಅನ್ನೋ ಒಂದು ಅದ್ಭುತ ಐಡಿಯಾ ನೋಡಿ. ಇದರಲ್ಲಿ ಸಾರ್ವಜನಿಕರು ಅಂದ್ರೆ ನಿಮ್ಮ ಹಾಗೆ ಇರೋ ಸಾಮಾನ್ಯ ಜನರೇ TB ಪೇಷಂಟ್ಸ್ನ ದತ್ತು ತಗೊಂಡು ಅವ್ರಿಗೆ ನ್ಯೂಟ್ರಿಷನ್ ಸಪೋರ್ಟ್ ಕೊಡ್ಬೋದು. ಜೊತೆಗೆ ನೀಕ್ಷಯ್ ಪೋಷಣ್ ಯೋಜನೆಯಿಂದ ಸರ್ಕಾರವೇ ನೇರವಾಗಿ ರೋಗಿಗಳ ಅಕೌಂಟ್ಗೆ ತಿಂಗಳಿಗೆ 500 ರೂಪಾಯಿ ಹಾಕುತ್ತೆ. ಇದು ಸಮುದಾಯ ಮತ್ತು ಸರ್ಕಾರದ ಪಾರ್ಟ್ನರ್ಶಿಪ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಮಕ್ಕಳ ಅದ್ಭುತ ಸಾಧನೆಗಳನ್ನು ಗುರುತಿಸುವ ಒಂದು ಪ್ರಶಸ್ತಿ ಬಗ್ಗೆ ಮಾತಾಡೋಣ. ವೀರ ಬಾಲ ದಿವಸದಂದು ಕೊಡೋ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಯಾರಿಗೆ ಸಿಗುತ್ತೆ? ಸರಿಯಾದ ಉತ್ತರ ಬಿ, 5ರಿಂದ 18 ವರ್ಷದ ಒಳಗೆ ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳಿಗೆ. ಈ ಪ್ರಶಸ್ತಿಯನ್ನ ಡಿಸೆಂಬರ್ 26, ಅಂದ್ರೆ ವೀರ ಬಾಲ ದಿವಸದಂದು ಕೊಡ್ತಾರೆ. ಇದು ಸಾಹೇಬ್ಜಾದೆಗಳಾದ ಜೋರಾವರ್ ಸಿಂಗ್ಜಿ ಮತ್ತು ಫತೇಹ್ ಸಿಂಗ್ಜಿ ಅವರ ಧೈರ್ಯ ಮತ್ತು ತ್ಯಾಗವನ್ನ ನೆನೆಸ್ಕೊಳ್ಳುವ ದಿನ. ಈ ದಿನ ಧೈರ್ಯ, ಕ್ರೀಡೆ, ಸಮಾಜ ಸೇವೆ, ಸೈನ್ಸ್, ಕಲೆ ಹೀಗೆ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅದ್ಭುತ ಸಾಧನೆ ಮಾಡಿದ ಯುವ ಪ್ರತಿಭೆಗಳನ್ನು ಗೌರವಿಸಲಾಗುತ್ತೆ. ಓಕೆ, ಈಗ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಸಂವಿಧಾನದ ಹೊಸ ಭಾಷಾಂತರದಿಂದ ಶುರುಮಾಡಿ ಕಾಡಿನಲ್ಲಿ ಚೀತಾಗಳ ಸಂತತಿ ಹೇಗೆ ಬೆಳೀತಾ ಇದೆ ಅನ್ನೋದು, ಹಾಗೆ ಪರಿಸರ ಸಂರಕ್ಷಣೆಯ ಒಂದು ಯುನೀಕ್ ಕಥೆ, ಹೀಗೆ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡ್ಲಿದ್ದೇವೆ. ಭಾರತದ ಸಂವಿಧಾನ ನಮ್ಮೆಲ್ಲರ ಪವಿತ್ರ ಗ್ರಂಥ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಯವರು ಇದನ್ನ ಒಂದು ಪ್ರಮುಖ ಬುಡಕಟ್ಟು ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ರು. ಆ ಭಾಷೆ ಯಾವುದು? ತುಳುವ, ಕೊಂಕಣಿನ? ಸರಿಯಾದ ಉತ್ತರ ಬಿ, ಸಂಥಾಲಿ. ಇದು ಕೇವಲ ಒಂದು ಟ್ರಾನ್ಸ್ಲೇಷನ್ ಅಲ್ಲ, ಬದಲಿಗೆ ಒಂದು ಐತಿಹಾಸಿಕ ಹೆಜ್ಜೆ. ಓಲ್ಡ್ ಚಿಕಿ ಲಿಪಿಯಲ್ಲಿರುವ ಸಂಥಾಲಿ ಭಾಷೆಯಲ್ಲಿ ಸಂವಿಧಾನ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ, ಲಕ್ಷಾಂತರ ಜನರಿಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ತಮ್ಮದೇ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕ ಹಾಗಾಗುತ್ತೆ. ಇದು ನಮ್ಮ ಡೆಮೋಕ್ರಸಿಯನ್ನು ತಳಮಟ್ಟದಲ್ಲಿ ಗಟ್ಟಿ ಮಾಡುತ್ತೆ, ಜೊತೆಗೆ ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಗೆ ನಾವು ಕೊಡೋ ಗೌರವವನ್ನು ತೋರಿಸುತ್ತೆ. ದೆಹಲಿಯಲ್ಲಿ ನಡೆದಿದ್ದ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ನಲ್ಲಿ ಭಾರತದ ಕೃಷಿ ಉತ್ಪನ್ನಗಳು ಇಡೀ ಪ್ರಪಂಚದ ಗಮನ ಸೆಳೆದವು. ಅಲ್ಲಿ ಕಮೋಡಿಟಿ ಬೋರ್ಡ್ ಪವಿಲಿಯನ್ ಕ್ಯಾಟಗರಿಯಲ್ಲಿ ಸಿಲ್ವರ್ ಮೆಡಲ್ ಗೆದ್ದ ಬೋರ್ಡ್ ಯಾವುದು? ಉತ್ತರ ಬಿ, ಭಾರತೀಯ ಮಸಾಲೆ ಮಂಡಳಿ. ಈ ಅವಾರ್ಡ್ ಬರೀ ಒಂದು ಗೌರವ ಅಷ್ಟೇ ಅಲ್ಲ, ಇದು ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಮ್ಮ ಮಸಾಲೆ ಪದಾರ್ಥಗಳ ಕ್ವಾಲಿಟಿ ಮತ್ತೆ ಸಾಮರ್ಥ್ಯಕ್ಕೆ ಸಿಕ್ಕ ಒಂದು ರೆಕಗ್ನಿಷನ್. ನಮ್ಮ ರೈತರಿಗೆ ಮತ್ತೆ ಎಕ್ಸ್ಪೋರ್ಟರ್ಸ್ಗೆ ಇದೊಂದು ದೊಡ್ಡ ಪ್ರೋತ್ಸಾಹ ಅಲ್ವಾ? ಈಗ ಒಂದು ಖುಷಿ ಸುದ್ದಿ.
ಎಷ್ಟೋ ದಶಕಗಳ ನಂತರ ಭಾರತಕ್ಕೆ ವಾಪಸ್ ಬಂದಿದ್ದ ಚೀತಾಗಳ ಸಂತತಿ ಈಗ ನಮ್ಮ ನೆಲದಲ್ಲೇ ಬೆಳೀತಾ ಇದೆ. ಹಾಗಾದ್ರೆ ಭಾರತದಲ್ಲೇ ಹುಟ್ಟಿ 2ನೇ ಜನರೇಷನ್ ಮರಿಗಳಿಗೆ ಜನ್ಮ ನೀಡಿದ ಮೊದಲ ಚೀತಾದ ಹೆಸರೇನು? ಆ ಐತಿಹಾಸಿಕ ತಾಯಿಯ ಹೆಸರು ಸಿ. ಮುಖಿ. 19. ಈ ನಂಬರ್ ಪ್ರಾಜೆಕ್ಟ್ ಚೀತಾದ ಅದ್ಭುತ ಯಶಸ್ಸನ್ನೇ ಹೇಳುತ್ತೆ. 2022ರಲ್ಲಿ ಈ ಪ್ರಾಜೆಕ್ಟ್ ಶುರುವಾದಾಗಿನಿಂದ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಈಗ ಒಟ್ಟು 30 ಚೀತಾಗಳಿವೆ. ಅದರಲ್ಲಿ 19 ಚೀತಾಗಳು ಹುಟ್ಟಿದ್ದು ಭಾರತದ ನೆಲದಲ್ಲೇ. ಇದು ವನ್ಯಜೀವಿ ಸಂರಕ್ಷಣಾ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಈಗ ಪರಿಸರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಸವಾಲು ಮತ್ತೆ ಅದಕ್ಕಿರೋ ಸೊಲ್ಯೂಷನ್ ಬಗ್ಗೆ ನೋಡೋಣ. ಬಂಡೀಪುರ ಟೈಗರ್ ರಿಸರ್ವ್ನಲ್ಲಿ ಒಂದು ಡೇಂಜರಸ್ ಕಳೆಗಿಡ ಇಡೀ ಕಾಡನ್ನೇ ಹಾಳು ಮಾಡ್ತಾ ಇದೆ. ಅದನ್ನೇ ಈಗ ಇಂಧನವಾಗಿ ಅಂದ್ರೆ ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಆ ಗಿಡ ಯಾವುದು? ಉತ್ತರ ಬಿ. ಲಂಟ್ಯಾನಾ ಕ್ಯಾಮರಾ. ಇದು ನಿಜಕ್ಕೂ ಒಂದು ಬ್ರಿಲಿಯಂಟ್ ಐಡಿಯಾ. ಕಾಡಿನ 50% ಭಾಗವನ್ನು ಆಕ್ರಮಿಸಿ ಪ್ರಾಣಿಗಳ ಆಹಾರವನ್ನೇ ಕಸಿದುಕೊಳ್ಳುತ್ತಿದ್ದ ಈ ಲಂಟಾನಾ ಕಳೆಯನ್ನೇ ಈಗ ಕ್ಲೀನ್ ಫ್ಯೂಯಲ್ ಆಗಿ ಪರಿವರ್ತಿಸಲಾಗ್ತಿದೆ. ಇದರಿಂದ ಕಾಡಿನ ಪರಿಸರ ವ್ಯವಸ್ಥೆ ಇಂಪ್ರೂವ್ ಆಗುತ್ತೆ, ಜನರಿಗೆ ಕ್ಲೀನ್ ಫ್ಯೂಯಲ್ ಸಿಗುತ್ತೆ, ಮತ್ತೆ ಸ್ಥಳೀಯರಿಗೆ ಕೆಲಸ ಕೂಡ ಸಿಗುತ್ತೆ. ಕರ್ನಾಟಕ ಅರಣ್ಯ ಇಲಾಖೆಯ ಈ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗ ನಮ್ಮ ಕೊನೆಯ ವಿಭಾಗ. ಇದರಲ್ಲಿ ಕರ್ನಾಟಕದ ಭೂಪರಿವರ್ತನೆ ನಿಯಮಗಳಿಂದ ಹಿಡಿದು ಚಂದ್ರನ ಮೇಲೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸ್ಥಾಪಿಸೋ ಗ್ಲೋಬಲ್ ಪ್ಲಾನ್ವರೆಗೂ 2 ಬೇರೆ ಬೇರೆ ಆದರೆ ತುಂಬನೇ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಲ್ಯಾಂಡ್ ಕನ್ವರ್ಷನ್ಗೆ ಅರ್ಜಿ ಹಾಕಿದ್ರೆ ಅಧಿಕಾರಿಗಳು ಎಷ್ಟು ದಿನಗಳೊಳಗೆ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಅದು ಆಟೋಮ್ಯಾಟಿಕಲಿ ಅಪ್ರೂವ್ ಆಗುತ್ತೆ. ಈ ಹೊಸ ರೂಲ್ ಆಡಳಿತದಲ್ಲಿ ಪಾರದರ್ಶಕತೆ ತರುವೊಂದು ಪ್ರಯತ್ನ. ಸರಿಯಾದ ಉತ್ತರ ಬಿ. 30 ದಿನಗಳು. ಇದರ ಪರಿಣಾಮಗಳೇನು ಅಂತ ನೋಡೋಣ. ಈ ಹೊಸ ನಿಯಮದ ಅರ್ಥ ಏನು ಅಂದ್ರೆ ಇನ್ನು ಮುಂದೆ ಲ್ಯಾಂಡ್ ಕನ್ವರ್ಷನ್ಗೆ ತಿಂಗಳುಗಟ್ಲೆ ಕಾಯೋದು ತಪ್ಪುತ್ತೆ. 30 ದಿನಗಳ ಡೆಡ್ಲೈನ್, ಡೀಮ್ಡ್ ಕನ್ವರ್ಷನ್ ಮತ್ತೆ ಆನ್ಲೈನ್ ಕೋರ್ಟ್ ಸಿಸ್ಟಮ್ ಇವೆಲ್ಲವೂ ಪ್ರೋಸೆಸ್ನ ಫಾಸ್ಟ್ ಮಾಡಿ ಟ್ರಾನ್ಸ್ಪರೆನ್ಸಿ ಹೆಚ್ಚಿಸಿ ಜನಸಾಮಾನ್ಯರಿಗೆ ಮತ್ತು ಬಿಸ್ನೆಸ್ಗಳಿಗೆ ತುಂಬಾನೇ ಹೆಲ್ಪ್ ಆಗಲಿದೆ. ಈಗ ನೇರವಾಗಿ ಬಾಹ್ಯಾಕಾಶಕ್ಕೆ ಹೋಗೋಣ. ರಷ್ಯಾ ಚಂದ್ರನ ಮೇಲೆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಟ್ಟೋಕೆ ಪ್ಲಾನ್ ಮಾಡ್ತಿದೆ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ಥರ ಇದ್ರೂ ಇದು ನಿಜ. ಅವರ ಟಾರ್ಗೆಟ್ ಇಯರ್ ಯಾವುದು? ಉತ್ತರ ಸಿ. 2036. ಆದ್ರೆ ಚಂದ್ರನ ಮೇಲೆ ನ್ಯೂಕ್ಲಿಯರ್ ಪ್ಲಾಂಟ್ ಯಾಕೆ ಬೇಕು? ಚಂದ್ರನ್ ಮೇಲೆ ಒಂದು ರಾತ್ರಿ ಅಂದ್ರೆ ನಮ್ಮ ಭೂಮಿಯ ಲೆಕ್ಕದಲ್ಲಿ ಸುಮಾರು 14 ದಿನಗಳು. ಈ ಸುದೀರ್ಘ ಕತ್ತಲೆಯ ಸಮಯದಲ್ಲಿ ಸೋಲಾರ್ ಪವರ್ ಕೆಲಸ ಮಾಡಲ್ಲ. ಹಾಗಾಗಿ ಚಂದ್ರನ್ ಮೇಲೆ ಸ್ಥಾಪಿಸೋಕೆ ಹೊರಟಿರುವ ಇಂಟರ್ನ್ಯಾಷನಲ್ ಲೂನಾರ್ ರಿಸರ್ಚ್ ಸ್ಟೇಷನ್ಗೆ ನಿರಂತರವಾಗಿ ವಿದ್ಯುತ್ ಬೇಕಂದ್ರೆ ನ್ಯೂಕ್ಲಿಯರ್ ಪವರ್ ಒಂದೇ ಬೆಸ್ಟ್ ಆಪ್ಷನ್. ಅದಕ್ಕಾಗಿಯೇ ರಷ್ಯಾ ಮತ್ತು ಚೀನಾ 2036ರ ಗುರಿಯನ್ನ ಇಟ್ಕೊಂಡಿವೆ.